ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವಿಷ್ಣು ಸಹಸ್ರನಾಮದ 5ನೇ ಶ್ಲೋಕದಲ್ಲಿರುವ ಪುಷ್ಕರಾಕ್ಷ ಎನ್ನುವ ನಾಮದ ಅರ್ಥವನ್ನು ನೋಡೋಣ. ಪುಷ್ಕರಾಕ್ಷ ಅಂತಂದ್ರೆ ಸಿಂಪಲ್ ಅರ್ಥ ಕಮಲದಂತೆ ಕಣ್ಣು ಇರುವವನು, ಅಂದ್ರೆ ಅರಳಿದ ಕಮಲದಂತೆ ಕಣ್ಣು ಇರುವವನು. ಅರಳಿದ ಅಂತ ಯಾಕೆ ಅಂದ್ರೆ ಸಂತೋಷವಾಗಿರುವವನು, ಶಾಂತವಾಗಿರುವವನು ಅಂತ ಅರ್ಥ. ನಮ್ದು ಸುಮಾರು ಫೀಲಿಂಗ್ಸ್ ಕಣ್ಣಲ್ಲಿ ಕಾಣಿಸುತ್ತೆ. ಕಣ್ಣುಗಳನ್ನ ಯೂಶುವಲ್ ಆಗಿ ಚಕ್ಷು ಅಂತಾರೆ. ಚಕ್ಷು ಅಂದ್ರೆ ಚಷ್ಟೆ ಇತಿ ಚಕ್ಷು. ಚಷ್ಟೆ ಅಂದ್ರೆ ಮಾತನಾಡೋದು. ಸೊ ಕಣ್ಣು ಮಾತನಾಡತ್ತಾ ಅಂದ್ರೆ ಮಾತಾಡಲ್ಲ, ಆದ್ರೆ ಕಣ್ಣಲ್ಲಿರೋ ಫೀಲಿಂಗ್ಸ್ ನಮ್ಗೆ ಗೊತ್ತಾಗತ್ತೆ, ಅದು ಯಾವ ತರ ಅವ್ರದ್ದು ಭಾವ ಇದೆ ಈ ಸಮಯಕ್ಕೆ ಅನ್ನೋದು. ಅದೇ ಭಗವಂತನ ಕಣ್ಣಲ್ಲಿ ಯಾವಾಗ್ಲೂ ಖುಷಿ ಇರುತ್ತೆ. ಹಾಗಾಗಿ ಭಗವಂತನನ್ನ ಪುಷ್ಕರಾಕ್ಷ ಅಂತಾರೆ. ಇನ್ನೊಂದು ಸಂಸ್ಕೃತ ಅಲ್ಲಿ ರಾಗೆ ಲಾಗೆ ಒಂದೇ ಮೀನಿಂಗ್ ಬರುತ್ತೆ. ಹಾಗಾಗಿ ಪುಷ್ಕಲಾಕ್ಷ ಅಂತ ಕೂಡ ಅಂತಾರೆ. ಪುಷ್ಕಲಾಕ್ಷ ಅಂತ ಯಾಕಂತಾರೆ ಅಂದ್ರೆ ಪುಷ್ಕಲ ಅಂದ್ರೆ ಅನೇಕ ಕಣ್ಣುಗಳು ಇರುವವನು ಅಲ್ಲ, ಅಂದ್ರೆ ಅನೇಕ ತರದಿಂದ ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗ್ಲಿ ಒಂದು ವಸ್ತುವನ್ನಾಗ್ಲಿ ಭಗವಂತ ನೋಡ್ತಾನೆ. ಅದು ನಮ್ ತರ ಅದು ಏನ್ ಕಾಣಿಸ್ತಾ ಇದೆಯೋ ಇವತ್ತು ಅದೇ ಕರೆಕ್ಟ್ ಅಂತ ಅನ್ಕೊಂಬಲ್ಲ. ಇವಾಗ ಒಂದು ಮನುಷ್ಯ ಒಂದು ಒಳ್ಳೆ ಕಾರ್ಯ ಮಾಡಿದ್ದಾನೆ ಅಂದ್ರೆ ನಮ್ಗೆ ಬರೀ ಆ ಒಳ್ಳೆ ಕಾರ್ಯ ಒಂದೇ ಕಾಣಿಸತ್ತೆ. ಅದೇ ಭಗವಂತನಾದ್ರೆ ಆ ತರ ಇಲ್ಲ. ಆ ಒಂದೇ ಒಳ್ಳೆ ಕಾರ್ಯದಿಂದ ಆ ಮನುಷ್ಯನ ಮನಸ್ಸಲ್ಲಿ ಏನಿದೆ, ಇದಕ್ ಮುಂಚೆ ಈ ತರ ಮಾಡಿದ್ದಾನ, ಇದಕ್ ಮುಂಚೆ ಈ ಮನುಷ್ಯ ಹೇಗಿದ್ದ, ಈ ತರ ಅನೇಕ ಆಂಗಲ್ಸ್ ಅಲ್ಲಿ, ಅನೇಕ ಅನ್ನೋದಕ್ಕನ್ನ ಎಲ್ಲ ಆಂಗಲ್ಸ್ ಅಲ್ಲಿ ಆ ವಸ್ತು ಶುರು ಆಗಿದ್ದಾಗಿಂದ ಕ್ರಿಯೇಟ್ ಮಾಡಿದ್ದಾಗಿಂದಾನು ಭಗವಂತ ನೋಡ್ತಾನೆ. ನೋಡಿ ಆವಾಗ ಆ ಕಾರ್ಯಕ್ಕೆ ತಗ್ಗ ಫಲವನ್ನ ಕೊಡ್ತಾನೆ. ಸೊ ಹಾಗಾಗಿ ಭಗವಂತನನ್ನ ಪುಷ್ಕಲಾಕ್ಷ ಅಂತಾರೆ. ಅದನ್ನೇ ಪುಷ್ಕರಾಕ್ಷ ಅಂತ ಕೂಡ ಅಂತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಮನುಷ್ಯ ಯಾವಾಗ್ಲೂ ತಪ್ಪೇ ಮಾಡಿ ಒಂದು ಸತಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ, ಒಂದು ಹೋಮನೇ ಮಾಡಿದ್ದಾನೆ ಅಂತ ಇಟ್ಕೊಂಬನ, ಒಂದು ಸುದರ್ಶನ ಹೋಮ. ಇನ್ನೊಂದು ಮನುಷ್ಯ ಮೊದಲಿಂದಾನು ಒಳ್ಳೆ ಕೆಲಸಗಳು ಎಲ್ಲ ಸತ್ಕರ್ಮಗಳನ್ನೇ ಮಾಡ್ಕೊಂಡು ಬಂದಿದ್ದಾನೆ, ಅವನು ಸುದರ್ಶನ ಹೋಮ ಮಾಡಿದ್ದಾನೆ. ಆದ್ರೆ ಆ ಸುದರ್ಶನ ಹೋಮ ಮಾಡೋವಾಗ ಒಂದ್ ಚಿಕ್ಕ ತಪ್ಪೇನ ಮಾಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇವಾಗ ಫಲ ಕೊಡ್ಬೇಕು ಅಂದ್ರೆ ಭಗವಂತ ಇಬ್ಬರದು ನೋಡ್ತಾನೆ. ಇಬ್ರು ಯಾವಾಗ್ಲೂ ಕೆಟ್ಟವನಾಗಿ ಇವಾಗ ಸುದರ್ಶನ ಹೋಮ ಮಾಡಿದ್ದು ಇಲ್ಲ, ಇನ್ನೊಂದು ಮನುಷ್ಯ ಯಾವಾಗ್ಲೂ ಒಳ್ಳೆ ಕೆಲ್ಸಗಳು ಮಾಡಿ ಇವಾಗ ಏನೋ ಒಂದ್ ಚಿಕ್ಕ ತಪ್ಪು ಮಾಡಿ, ಇವ್ರೆಲ್ಲಾರು ನೋಡಿ ಇಬ್ರಿಗೂ ಒಂದೇ ಫಲ ಕೊಡಲ್ಲ. ಅವ್ರ ಫಲ ಬೇರೆ ಬೇರೆ ಆಗಿರುತ್ತೆ. ಯಾಕೆ ಅಂದ್ರೆ ಅವ್ರದ್ದು ಬ್ಯಾಕ್ ಗ್ರೌಂಡೇ ಬೇರೆ ಬೇರೆ ಇರೋದ್ರಿಂದ. ಹಾಗಾಗಿ ಭಗವಂತನನ್ನ ಪುಷ್ಕರಾಕ್ಷ ಅಂತಾರೆ. ಪುಷ್ಕರಾಕ್ಷ ಅನ್ನೋ ನಾಮಕ್ಕೆ ಇನ್ನ ಅನೇಕ ಅರ್ಥಗಳಿದೆ ಸ್ನೇಹಿತರೆ. ಇದು ನನ್ಗೆ ಗೊತ್ತಿರೋ ಅರ್ಥಗಳು ಮಾತ್ರ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀ ಕೃಷ್ಣ ಅರ್ಪಣಮಸ್ತು.